Hi, hello friends. Welcome back to Mission Teacher Academy. In today's class, we are going to discuss one of the most important topics for all the classes as well as competitive exams too. So, let's discuss. But before going to the topic, I will tell some sentences, okay? Ria is a good student. Ria eats breakfast. Ria goes to school every day. Ria sings very well. ಸೊ ನಾನೀಗ 4 ಸೆಂಟೆನ್ಸಸ್ಗಳನ್ನ ಹೇಳಿದ್ದೇನೆ ಅಲ್ವಾ? ಅದರಲ್ಲಿ ಯಾವುದು ಕಾಮನ್ ಆಗಿತ್ತು? ರಿಯಾ ಅನ್ನುವಂತಹ ಹೆಸರು ಕಾಮನ್ ಆಗಿತ್ತು. ಸೊ ಅದರಿಂದ ನಿಮ್ಗೆ ಏನ್ ಗೊತ್ತಾಗತ್ತೆ? ನಾನು ಮಾತನಾಡುತ್ತಿರುವಂತಹ ವ್ಯಕ್ತಿ ಒಬ್ರೆ, ರಿಯಾ ಅನ್ನುವಂಥವ್ರು ಅಲ್ವಾ? ಸೊ ಅವ್ರ ಬಗ್ಗೆನೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳುವಾಗ ರಿಯಾ ಅಂತ ಪ್ರತಿ ಸೆಂಟೆನ್ಸ್ ನಲ್ಲೂ ಯೂಸ್ ಮಾಡುವಂತಹ ಅಗತ್ಯ ಇದೆಯಾ? ಖಂಡಿತ ಇಲ್ಲ ಅಲ್ವಾ? ಸೊ ಹಾಗಿದ್ರೆ ನಾವು ಯಾವ ವರ್ಡ್ ಅನ್ನ ಯೂಸ್ ಮಾಡ್ಬೋದು ರಿಯಾ ಬದಲಿಗೆ ಅಂತ ಇವತ್ ಕ್ಲಾಸ್ ನಲ್ಲಿ ನಾನು ಹೇಳಲಿಕ್ಕೆ ಹೊರಟಿದ್ದೇನೆ. ದ ಟಾಪಿಕ್ ನೇಮ್ ಇಸ್ ಪ್ರನೌನ್ ಅಂಡ್ ಇಟ್ಸ್ ಟೈಪ್ಸ್. ಲೆಟ್ಸ್ ಡಿಸ್ಕಸ್. Okay, what is the meaning of pronoun? Pronoun is a word that is used instead of noun. ಸೊ ಇಲ್ಲಿ ಪ್ರನೌನ್ ಅನ್ನುವಂತಹ ವರ್ಡಿನ ಅರ್ಥ ಏನು ಅಂತ ನೋಡ್ಕೊಂಡು ಬರೋದಾದ್ರೆ, ಪ್ರನೌನ್ ಈಸ್ ಅ ವರ್ಡ್ ದಟ್ ಈಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್. ಸೊ ಪ್ರನೌನ್ ಅನ್ನುವಂಥದ್ದು ಒಂದು ಶಬ್ದ. ಅದನ್ನು ನಾವು ಯಾವಾಗ ಯೂಸ್ ಮಾಡ್ತೇವೆ? ನೌನಿನ ಬದಲಿಗೆ ಯೂಸ್ ಮಾಡ್ತೇವೆ. ನೌನ್ ಅಂದ್ರೇನು? ನಾಮಪದ ಅಥವಾ ನೇಮಿಂಗ್ ವರ್ಡ್ ಅಂತ ಕರಿತೇವೆ. ಅದರ ಬದಲಿಗೆ ನಾವು ಯೂಸ್ ಮಾಡುವಂತಹ ವರ್ಡ್ ಅನ್ನ ನಾವು ಪ್ರನೌನ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ, ರಿಯಾ ಇಸ್ ಅ ಸ್ಟೂಡೆಂಟ್. ರಿಯಾ ಸ್ಟಡೀಸ್ ಎವ್ರಿ ಡೇ. ಏನಿದೆ ಇಲ್ಲಿ? ರಿಯಾ ಇಸ್ ಅ ಸ್ಟೂಡೆಂಟ್. ರಿಯಾ ಸ್ಟಡೀಸ್ ಎವ್ರಿ ಡೇ. ಸೊ ಇಲ್ಲಿ ಯಾವ ತರ ಬರಿಬಹುದು ಅಂತ ಸೆಕೆಂಡ್ ಸೆಂಟೆನ್ಸ್ ನಲ್ಲಿ ಹೇಳಿದ್ದೇನೆ. ರಿಯಾ is a student. She studies every day. ಸೊ ರಿಯಾ ಅಂತ ಪ್ರತಿಯೊಂದು ಸೆಂಟೆನ್ಸ್ ನಲ್ಲೂ ನಾವು ಯೂಸ್ ಮಾಡೋ ಬದಲು ಫಸ್ಟ್ ಸೆಂಟೆನ್ಸ್ ನಲ್ಲಿ ಅವಳ ಹೆಸರು ಮೆನ್ಷನ್ ಆಗಿದೆ, ಸೆಕೆಂಡ್ ಸೆಂಟೆನ್ಸ್ ಸಹ ಅವಳ ಬಗ್ಗೆನೆ ನೀವು ಹೇಳ್ತಾ ಇದ್ರೆ ನೀವು ಶಿ ಅಂತ ಯೂಸ್ ಮಾಡಬಹುದು. ಶಿ ಸ್ಟಡೀಸ್ ಎವ್ರಿ ಡೇ. ಶಿ ಗೋಸ್ ಟು ಸ್ಕೂಲ್ ಎವ್ರಿ ಡೇ. ಶಿ ಸಿಂಗ್ಸ್ ವೆರಿ ವೆಲ್. ಸೊ ಫಸ್ಟ್ ಸೆಂಟೆನ್ಸ್ ನಲ್ಲಿ ನೀವು ಅವರ ಹೆಸರನ್ನ ಮೆನ್ಷನ್ ಆಲ್ರೆಡಿ ಮಾಡ್ಬಿಟ್ಟಿದ್ದಾರೆ. ಸೊ ಶಿ ಅಂದ್ರೆ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗತ್ತೆ ಏನಂತ, ರಿಯಾ ಬಗ್ಗೆನೆ ಹೇಳ್ತಾ ಇರೋದು ಅಂತ. ಓಕೆನಾ? ಶಿ ರೆಫರ್ಸ್ ಟು ರಿಯಾ. ನೋಡಿ ಇಲ್ಲಿ, ಹಿಯರ್ ರಿಯಾ ಇಸ್ ಅ ನೌನ್. ರಿಯಾ ಅನ್ನುವಂಥದ್ದು ನೌನ್. ಶಿ ಈಸ್ ಅ ಪ್ರನೌನ್ ರಿಪ್ಲೇಸಿಂಗ್ ರಿಯಾ. ಸೊ ಸೆಕೆಂಡ್ ಸೆಂಟೆನ್ಸ್ ನಲ್ಲಿ ನಾವು ಶಿ ಅಂತ ಯೂಸ್ ಮಾಡಿದ್ದೇವೆ. ಅದೇನ್ ಮಾಡ್ತಾ ಇದೆ? ರಿಪ್ಲೇಸ್ ಮಾಡ್ತಾ ಇದೆ. ಅಂದ್ರೆ ಆ ರಿಯಾ ಅನ್ನುವಂತಹ ನೌನಿನ ಬದಲಿಗೆ ನಾವು ಯೂಸ್ ಮಾಡ್ತಾ ಇರುವಂತಹ ವರ್ಡ್ ಆಗಿದೆ. ಅರ್ಥ ಆಯ್ತಾ? ನೆಕ್ಸ್ಟ್, first type of pronoun is possessive pronoun. What is the meaning of possessive pronoun? A possessive pronoun is a pronoun that shows ownership or possession. ಸೊ ಇದೊಂದು ವಿಧವಾದ ಅಥವಾ ಒಂದು ಪ್ರನೌನಿನ ಪ್ರಕಾರವಾಗಿದ್ದು, ದಟ್ ಶೋಸ್ ಅದೇನನ್ನ ತೋರಿಸುತ್ತೆ? ಓನರ್ಶಿಪ್ ಆರ್ ಪೊಸೆಷನ್. ಯಾವುದೋ ಒಂದು ವಸ್ತು ಅಥವಾ ಯಾವುದೋ ಒಂದು ವ್ಯಕ್ತಿ ಯಾರಿಗೆ ಸೇರಿರುವಂತದ್ದು ಅಥವಾ ಯಾರು ಅದರ ಓನರ್ ಅನ್ನುವಂಥದ್ದನ್ನ ಇದು ತೋರ್ಸತ್ತೆ. ಸೊ ಪೊಸೆಸಿವ್ ಪ್ರನೌನ್ ಇಸ್ ಈಕ್ವಲ್ ಟು ಶೋಸ್ ಓನರ್ಶಿಪ್ ಪ್ಲಸ್ ಸ್ಟ್ಯಾಂಡ್ಸ್ ಅಲೋನ್. ಸೊ ಇದು ನೌನ್ ಇಲ್ಲದೇನೂ ಸಹ ಸ್ಟ್ಯಾಂಡ್ ಆಗತ್ತೆ. ಫಾರ್ ಎಕ್ಸಾಂಪಲ್, ದಿಸ್ ಪೆನ್ ಈಸ್ ಮೈನ್. ಈ ಪೆನ್ನು ನನ್ನದು, ನಾನ್ ಇದರ ಓನರ್, ನನ್ ಪೆನ್ ಅದು ಅಂತ ಹೇಳುವಾಗ ನಾವು ಪೊಸೆಸಿವ್ ಪ್ರನೌನ್ ಅನ್ನ ಯೂಸ್ ಮಾಡ್ತೇವೆ. ದಟ್ ಹೌಸ್ ಈಸ್ ಅವರ್ಸ್. ಆ ಮನೆ ನಮ್ಮದು. ದ ಬ್ಲೂ ಬ್ಯಾಗ್ ಈಸ್ ಹರ್ಸ್. ಆ ಬ್ಲೂ ಬ್ಯಾಗ್ ಅನ್ನುವಂಥದ್ದು ಅವಳದು. ದೀಸ್ ಬುಕ್ಸ್ ಆರ್ ದೇಸ್. ಈ ಬುಕ್ಸ್ಗಳು, ಈ ಪುಸ್ತಕಗಳೆಲ್ಲ
ಅವರದು. ಸೊ ಯಾರದ್ರ ಓನರ್ ಅಂತ ನಾವು ಹೇಳುವಾಗ ಏನ್ ಮಾಡ್ತೇವೆ, ಅಥವಾ ಯಾರಿಗ್ ಸೇರಿರೋದು ಇದು ಅಂತ ಹೇಳುವಾಗ ಪೊಸೆಸಿವ್ ಪ್ರನೌನ್ ಅನ್ನ ಯೂಸ್ ಮಾಡ್ತೇವೆ. ಪೊಸೆಸಿವ್ ಪ್ರನೌನ್ ಲಿಸ್ಟ್ ಅನ್ನ ಕೊಟ್ಟಿದ್ದೇನೆ ನೋಡಿ. ಸಬ್ಜೆಕ್ಟ್ ಯಾವ್ಯಾವ್ ಇದ್ದಾಗ ಯಾವ್ಯಾವ ಪೊಸೆಸಿವ್ ಪ್ರನೌನ್ ಆಗತ್ತೆ ಅಂತ. ಐ ಅಂತ ಇದ್ರೆ ಮೈನ್, ನನ್ನದು. ನಾನು, ನನ್ನದು. ಯು, ಯುವರ್ಸ್, ನೀನು, ನಿಮ್ಮದು ಅಥವಾ ನೀವು, ನಿಮ್ಮದು. ಹಿ, ಹಿಸ್, ಅವನು, ಅವನದು. ಶಿ, ಹರ್ಸ್, ಅವಳು, ಅವಳದು. ಇಟ್, ಇಟ್ ಅಂತಾನೆ ಇರತ್ತೆ. ವಿ, ಅವರ್ಸ್, ನಾವು, ನಮ್ಮದು. ದೇ, ದೇರ್ಸ್, ಅವರು, ಅವರದು. ಸೊ ಇವೆಲ್ಲ ಸಬ್ಜೆಕ್ಟ್ ಗಳಿದ್ದಾಗ ಈ ತರ ಪೊಸೆಸಿವ್ ಪ್ರನೌನ್ ಬರುತ್ತೆ. ನೆಕ್ಸ್ಟ್ ಅಪೋಸ್ಟ್ರೋಫ್. ಅಪೋಸ್ಟ್ರೋಫಿ ಅಂತ ಹೇಳ್ತೇವೆ ನಾವು ಅಲ್ವಾ. ಅದನ್ನು ಸಹ ಇದ್ರಲ್ಲೇ ಸೇರಿಸಿ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಇದು ನಿಮ್ಮ HSTR ನ ಹಳೆ ಸಿಲೆಬಸ್ ಇತ್ತಲ್ಲ, ಅದರದ್ದೇ ಟಾಪಿಕ್ ಅನ್ನ ನಾನು ತಗೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೇನೆ. An apostrophe is a punctuation mark used for possession and contractions. It shows that something belongs to someone. So apostrophe is a punctuation mark. ಅದೊಂದು punctuation mark. Used for, ನೋಡಿ ಇಲ್ಲಿ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದೇನೆ ಯಾವ ತರ ಮಾರ್ಕ್ ಇರತ್ತೆ ಅಂತ. ಅದನ್ನ ಏನಕ್ಕೆ ಯೂಸ್ ಮಾಡ್ತಾರೆ? ಪೊಸೆಷನ್ ಅಂಡ್ ಕಾಂಟ್ರಾಕ್ಷನ್ಸ್. ಸೊ ಯಾವುದೋ ಒಂದ್ರ ಪೊಸೆಷನ್, ಮಾಲೀಕತ್ವ ಅಥವಾ ಯಾರಿಗೆ ಸೇರಿದೆ ಅಂತ ಹೇಳುವಾಗ್ಲೇ ನಾವು ಆ ಮಾರ್ಕ್ ಅನ್ನ ಯೂಸ್ ಮಾಡ್ತೇವೆ. ಇಲ್ಲಾಂದ್ರೆ ಕಾಂಟ್ರಾಕ್ಷನ್, ಕೆಲವೊಂದು ವರ್ಡಿನ ಶಾರ್ಟ್ ಫಾರ್ಮ್ ಅನ್ನ ಬರೆಯುವಾಗ, ಸಪೋಸ್ ಇಟ್ ಈಸ್ ಅಂತ ಇದ್ರೆ ಇಟ್ ಅಂತ ಬರೆದು ಅಪೋಸ್ಟ್ರೋಫಿ ಎಸ್ ಅಂತ ಹಾಕಿದ್ರೆ ಇಟ್ ಈಸ್ ಅಂತಾನೆ ಮೀನಿಂಗ್ ಆಗತ್ತೆ. ಇಟ್ ಶೋಸ್ ದಟ್ ಸಮಥಿಂಗ್ ಬಿಲಾಂಗ್ಸ್ ಟು ಸಮ್ವನ್. ಇದೇನನ್ನ ತೋರ್ಸತ್ತೆ? ಯಾವುದೋ ಒಂದು ವಸ್ತು ಅಥವಾ ವ್ಯಕ್ತಿ ಯಾರಿಗೆ ಸೇರಿದ್ದಾರೆ ಅನ್ನುವಂಥದ್ದನ್ನ ಸೂಚಿಸುತ್ತೆ. ಇದರಲ್ಲಿ ನಾವು ಅಪೋಸ್ಟ್ರೋಫ್ ಅನ್ನ ಯಾವ್ಯಾವಾಗ ಯೂಸ್ ಮಾಡ್ತೇವೆ ಅಂತ ಇದೆ ನೋಡಿ. ಫಸ್ಟ್ ಸಿಂಗ್ಯುಲರ್ ನೌನ್ ಪ್ಲಸ್ ಅಪೋಸ್ಟ್ರೋಫ್ ಎಸ್. ಸೊ ಸಿಂಗ್ಯುಲರ್ ನೌನ್ ಇದ್ದಾಗ, ಯಾವುದೇ ಒಂದು ನಾಮಪದ ಇದ್ದಾಗ ನಾವು ಅಪೋಸ್ಟ್ರೋಫಿ ಎಸ್ ಅನ್ನ ಯೂಸ್ ಮಾಡ್ತೇವೆ. ರವೀಸ್ ಬುಕ್ ಅಂದ್ರೇನು? ರವಿಯ ಬುಕ್. ಸೀತಾಸ್ ಲ್ಯಾಪ್ಟಾಪ್, ಸೀತೆಯ ಲ್ಯಾಪ್ಟಾಪ್. ದ ಡಾಗ್ಸ್ ಟೇಲ್, ನಾಯಿಯ ಬಾಲ. ನೆಕ್ಸ್ಟ್ ಯಾವಾಗ ಯೂಸ್ ಮಾಡ್ತೇವೆ? ಪ್ಲೂರಲ್ ನೌನ್ ಎಂಡಿಂಗ್ ಇನ್ ಎಸ್ ಪ್ಲಸ್ ಅಪೋಸ್ಟ್ರೋಫಿ. ನಾವೇನ್ ಮಾಡ್ತೇವೆ? ಸಿಂಗ್ಯುಲರ್ ನೌನ್ ಇದ್ರೆ, ರವಿ ಅನ್ನುವಂಥದ್ದು ಒಬ್ಬನೇ ಇರೋದು ಅಲ್ವಾ, ಅಂದ್ರೆ ಒಬ್ಬ ಹುಡುಗ ಇದ್ದಾನೆ, ಅವನ ಹೆಸರು ರವಿ ಅಂತ ಇದೆ. ಅವನ ಪುಸ್ತಕ ಅಂತ ಹೇಳುವಾಗ ರವಿ ಆದ್ಮೇಲೆ ಅಪೋಸ್ಟ್ರೋಫಿ ಎಸ್ ಅನ್ನ ಯೂಸ್ ಮಾಡ್ತೇವೆ. ಬಟ್ ನೌನು ಪ್ಲೂರಲ್ ಆಗಿದ್ರೆ, ಅಂದ್ರೆ ಬಾಯ್ಸ್, ಮೆನ್, ವಿಮೆನ್, ಟೀಚರ್ಸ್, ಬರ್ಡ್ಸ್, ಇದೇ ತರ ಪ್ಲೂರಲ್ ಇದ್ದಾಗ ಏನ್ ಮಾಡ್ತೇವೆ? ಬಾಯ್ಸ್ ಅಂತ ಬರ್ದ್ ಆದ್ಮೇಲೆ ಅಪೋಸ್ಟ್ರೋಫಿಯನ್ನ ಹಾಕ್ತೇವೆ. ದ ಬಾಯ್ಸ್ ಕ್ಲಾಸ್ ರೂಮ್, ದ ಟೀಚರ್ಸ್ ರೂಮ್. ಓಕೆ. ಇರ್ರೆಗ್ಯುಲರ್ ಪ್ಲೂರಲ್ ಪ್ಲಸ್ ಅಪೋಸ್ಟ್ರೋಫಿ ಎಸ್. ಇರ್ರೆಗ್ಯುಲರ್ ಪ್ಲೂರಲ್ ಅಂದ್ರೆ ಏನು? ರೆಗ್ಯುಲರ್ ಪ್ಲೂರಲ್ ಅಂದ್ರೆ ಬರ್ಡ್ ಇರೋದು ಬರ್ಡ್ಸ್ ಆಯ್ತು ಅಲ್ವಾ. ಸಪೋಸ್ ಈಗ ಏನಿದೆ, ಆನಿಮಲ್ ಆನಿಮಲ್ಸ್ ಆಯ್ತು ಅಲ್ವಾ. ಬಟ್ ಚೈಲ್ಡ್ ಇದ್ರೆ ಪ್ಲೂರಲ್ ಚಿಲ್ಡ್ರನ್ ಅಂತ ಆಗತ್ತೆ. ಸೊ ಚೈಲ್ಡ್ ಚೈಲ್ಡ್ಸ್ ಅಂತ ಆಗತ್ತಾ? ಇಲ್ಲ, ಬಟ್ ಡಿಫ್ರೆಂಟ್ ವರ್ಡ್ ಫಾರ್ಮ್ ಆಗತ್ತೆ. ಇದನ್ನ ನಾವು ಇರ್ರೆಗ್ಯುಲರ್ ಪ್ಲೂರಲ್ ಅಂತ ಕರಿತೇವೆ. ಸೊ ಆ ತರ ಪ್ಲೂರಲ್ಸ್ ಇದ್ದಾಗ ಮತ್ತೆ ನಾವು ಚಿಲ್ಡ್ರನ್ ಅಂತ ಬರೆದ್ಬಿಟ್ಟು ಅಪೋಸ್ಟ್ರೋಫಿ ಹಾಕಿನೇ ಎಸ್ ಬರೀತೇವೆ. ಚಿಲ್ಡ್ರನ್ಸ್ ಪಾರ್ಕ್ ಅಂದ್ರೆ ಮಕ್ಕಳ ಪಾರ್ಕ್. ಮೆನ್ಸ್ ಶೂಸ್, ವಿಮೆನ್ಸ್ ಹಾಸ್ಟೆಲ್. ಸೊ ಈ ತರ ಇದ್ದಾಗ ನಾವು
ಈ ಅಪಾಸ್ಟ್ರಫಿಯನ್ನ ಯೂಸ್ ಮಾಡ್ತೇವೆ. ನೆಕ್ಸ್ಟ್ type is relative pronoun. A relative pronoun is a pronoun that joins two clauses and refers back to a noun called the antecedent. So, ಇಲ್ಲಿ noun plus relative pronoun plus extra information. ಇಲ್ಲಿ ರಿಲೇಟಿವ್ ಪ್ರನೌನ್ ಅಂದ್ರೆ ಏನು? ಪ್ರನೌನ್ ದಟ್ ಜಾಯಿನ್ಸ್ ಟೂ ಕ್ಲಾಸಸ್, ಎರಡು ಕ್ಲಾಸಸ್ ಗಳನ್ನ ಏನ್ ಮಾಡತ್ತೆ? ಜಾಯಿನ್ ಮಾಡತ್ತೆ. ಬಟ್ ರೆಫರ್ಸ್ ಬ್ಯಾಕ್ ಟು ಅ ನೌನ್. ರಿಲೇಟಿವ್ ಪ್ರನೌನ್ ಅನ್ನುವಂಥದ್ದು ನೌನ್ ಅನ್ನೇ ರೆಫರ್ ಮಾಡತ್ತೆ ಆದ್ರೆ. ಓಕೆನಾ? ಎಕ್ಸಾಂಪಲ್, ದ ಬಾಯ್ ಹೂ ವನ್ ದ ರೇಸ್ ಈಸ್ ಮೈ ಫ್ರೆಂಡ್. ಸೊ ಇಲ್ಲಿ ದ ಬಾಯ್ ಅನ್ನುವಂಥದ್ದು ಒಂದು ಕ್ಲಾಸ್ ಆದ್ರೆ ಒನ್ ದ ರೇಸ್ ಅನ್ನುವಂಥದ್ದು ಇನ್ನೊಂದು ಕ್ಲಾಸ್. ಅದು ಎರಡನ್ನ ಜಾಯಿನ್ ಮಾಡ್ತಾ ಇರುವಂತ ವರ್ಡ್ ಯಾವುದು? ಹೂ. ದ ಬಾಯ್ ಹೂ ವನ್ ದ ರೇಸ್ ಈಸ್ ಮೈ ಫ್ರೆಂಡ್. ಸೊ ಒಬ್ಬ ಹುಡುಗ ಯಾರು ರೇಸ್ ನಲ್ಲಿ ವಿನ್ ಆಗಿದ್ರಲ್ಲ ಅವರೇ ನನ್ನ ಫ್ರೆಂಡ್ ಅಂತ ಹೇಳ್ತಾ ಇರಬಹುದು. ಇಲ್ಲಿ ನೌನ್ ಯಾವ್ದಿಲ್ಲಿ? ಬಾಯ್. ರಿಲೇಟಿವ್ ಪ್ರನೌನ್ ಯಾವುದು? ಹೂ. ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಯಾವುದು? ಒನ್ ದ ರೇಸ್ ಇಸ್ ಮೈ ಫ್ರೆಂಡ್ ಅಂತ ಕಂಪ್ಲೀಟ್ ಆಗಿದೆಯಲ್ಲ, ಅದು ಎಕ್ಸ್ಟ್ರಾ ಇನ್ಫಾರ್ಮೇಶನ್. ಟೈಪ್ಸ್ ಆಫ್ ರಿಲೇಟಿವ್ ಪ್ರನೌನ್ಸ್. ಯಾವ್ಯಾವ ರಿಲೇಟಿವ್ ಪ್ರನೌನ್ ಇದೆ ಹಾಗಿದ್ರೆ? ಹೂ ಅಂತ ಇದೆ, ಆಲ್ರೆಡಿ ನಾವು ನೋಡಿದ್ವಿ. ಯೂಸ್ಡ್ ಫಾರ್ ದ ಪೀಪಲ್ ಆಸ್ ದ ಸಬ್ಜೆಕ್ಟ್ ಆಫ್ ದ ಕ್ಲಾಸ್. ಸಬ್ಜೆಕ್ಟ್ ಯಾರಿದಾರಲ್ಲ ಅವ್ರ ಬಗ್ಗೆನೆ ನಾವು ಹೇಳ್ತಾ ಇರುವಾಗ ನಾವೇನ್ ಮಾಡ್ತೇವೆ? ಹೂ ಅನ್ನ ಯೂಸ್ ಮಾಡ್ತೇವೆ. ದ ಗರ್ಲ್ ಹೂ ಸಿಂಗ್ಸ್ ಈಸ್ ಮೈ ಸಿಸ್ಟರ್. ಒಬ್ಳು ಹುಡುಗಿ ಇದ್ದಾಳೆ, ಯಾರು ಚೆನ್ನಾಗಿ ಹಾಡ್ತಾಳಲ್ಲ ಅವಳು ನನ್ನ ಸಿಸ್ಟರ್. whom used for people as the object of the verb or preposition. The man whom I met is a doctor. Whose used to show possession. I know a girl whose father is a lawyer. ನನಗೊಬ್ಳು ಹುಡುಗಿ ಗೊತ್ತಿದ್ದಾಳೆ, whose father is a lawyer. ಯಾರ ತಂದೆ ಲಾಯರು ಆ ಹುಡುಗಿ ನನಗೆ ಗೊತ್ತಿದ್ದಾಳೆ ಅಂತ ಆಗ್ಬೇಕು. ಓಕೆನಾ? ನೆಕ್ಸ್ಟ್, ವಿಚ್ ಯೂಸ್ಡ್ ಫಾರ್ ಅನಿಮಲ್ಸ್ ಅಂಡ್ ಥಿಂಗ್ಸ್. ಅನಿಮಲ್ಸ್ ಅಥವಾ ಥಿಂಗ್ಸ್ ಗಳ ಬಗ್ಗೆ ಹೇಳುವಾಗ ನಾವು ವಿಚ್ ಅನ್ನ ಯೂಸ್ ಮಾಡ್ತೇವೆ. ದ ಬುಕ್ ವಿಚ್ ಐ ಬಾಟ್ ಈಸ್ ಇಂಟ್ರೆಸ್ಟಿಂಗ್. ನಾನೊಂದು ಬುಕ್ ಅನ್ನ ತಗೊಂಡಿದ್ದೆ. ವಿಚ್ ಐ ಬಾಟ್ ಈಸ್ ಇಂಟ್ರೆಸ್ಟಿಂಗ್. ಯಾವ ಬುಕ್ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ ಆ ಬುಕ್ ಅನ್ನ ನಾನು ತಗೊಂಡಿದ್ದೇನೆ. ದಟ್ ಯೂಸ್ಡ್ ಫಾರ್ ಪೀಪಲ್, ಅನಿಮಲ್ಸ್ ಅಂಡ್ ಥಿಂಗ್ಸ್. ದ ಪೆನ್ ದಟ್ ಐ ಲಾಸ್ಟ್ ವಾಸ್ ಎಕ್ಸ್ಪೆನ್ಸಿವ್. ನಾನು ಯಾವ ಪೆನ್ ಅನ್ನ ಕಳ್ಕೊಂಡಿದ್ನಲ್ಲ ಆ ಪೆನ್ನು ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ. ಯೂಸ್ಡ್ ಫಾರ್ ಪೀಪಲ್, ಅನಿಮಲ್ಸ್ ಅಂಡ್ ಥಿಂಗ್ಸ್. ನೆಕ್ಸ್ಟ್, reflexive pronoun. A reflexive pronoun is used when the subject and the object are the same person or thing. ಸೊ ಇಲ್ಲಿ ರಿಫ್ಲೆಕ್ಸಿವ್ ಪ್ರನೌನ್ ಅನ್ನ ನಾವು ಯಾವಾಗ ಯೂಸ್ ಮಾಡ್ತೇವೆ ಅಂದ್ರೆ ಸಬ್ಜೆಕ್ಟ್ ಮತ್ತೆ ಆಬ್ಜೆಕ್ಟ್ ಸೇಮ್ ಪರ್ಸನ್ ಬಗ್ಗೆ ಹೇಳ್ತಾ ಇರುವಾಗ. ಆಕ್ಷನ್ ಮಾಡಿದವರು ಅವರೇ, ಆಕ್ಷನ್ ಅನ್ನ ರಿಸೀವ್ ಮಾಡಿದವರು ಅವರೇ ಅಂತ ಟೈಮ್ ನಲ್ಲಿ ನಾವು ರಿಫ್ಲೆಕ್ಸಿವ್ ಪ್ರನೌನ್ ಅನ್ನ ಯೂಸ್ ಮಾಡ್ತೇವೆ. ಸೊ ಐ ಟಾಟ್ ಮೈ ಸೆಲ್ಫ್ ಇಂಗ್ಲಿಷ್. ನಾನು ನನ್ಗೆ ಇಂಗ್ಲಿಷ್ ಅನ್ನ ಏನ್ ಮಾಡಿದ್ದೇನೆ? ಕಲಿಸ್ಕೊಂಡಿದ್ದೇನೆ. ಶಿ ಲುಕ್ಡ್ ಅಟ್ ಹರ್ ಸೆಲ್ಫ್ ಇನ್ ದ ಮಿರರ್. ಅವಳು ಅವಳನ್ನೇ ಮಿರರ್ ಅಲ್ಲಿ ನೋಡ್ಕೊಂಡಿದ್ದಾಳೆ. He hurt himself while playing. ಅವನಿಗೆ ಇಂಜುರಿಯನ್ನ ಮಾಡ್ಕೊಂಡಿದ್ದಾನೆ. ಯಾವಾಗ? ಆಟ ಆಡುವಾಗ. We enjoyed ourselves at the party.
ನಾವು ನಮ್ಮೊಂದಿಗೆ ಎಂಜಾಯ್ ಮಾಡ್ಕೊಂಡ್ವಿ, ಬೇರೆ ಯಾರು ನಮ್ಗೆ ಪರಿಚಯ ಇರ್ಲಿಲ್ಲ. ಸೊ ನಾವ್ ಯಾರ್ಯಾರೆಲ್ಲ ಹೋಗಿದ್ವಲ್ಲ ನಾವೇ ಪಾರ್ಟಿಯನ್ನ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಸೊ ಸಬ್ಜೆಕ್ಟ್ ಈ ತರ ಇದ್ದಾಗ ರಿಫ್ಲೆಕ್ಸಿವ್ ಪ್ರನೌನ್ ಈ ತರ ಇರತ್ತೆ ಅಂತ. ಓಕೆನಾ? ಐ ಮೈ ಸೆಲ್ಫ್, ಯು ಯುವರ್ ಸೆಲ್ಫ್, ಹಿ ಹಿಮ್ಸೆಲ್ಫ್, ಶಿ ಹರ್ ಸೆಲ್ಫ್, ಇಟ್ ಇಟ್ ಸೆಲ್ಫ್, ವಿ ಅವರ್ ಸೆಲ್ಫ್ಸ್. ಅವರ್ ಸೆಲ್ವ್ಸ್ ಅಂತ ಇದೆ, ವಿ ಪ್ಲೂರಲ್ ಆಗಿರೋದ್ರಿಂದ. ಓಕೆನಾ? ಯು ಇಲ್ಲಿ ಫಸ್ಟ್ ಕೊಟ್ಟಿರೋದು ಯು ನೀನು ಅಂತ ನೀವು ಕನ್ಸಿಡರ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಕೊಟ್ಟಿರುವಂತ ಯು ನೀವು ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಯುವರ್ ಸೆಲ್ವ್ಸ್ ಅಂತ ಆಗತ್ತೆ ಪ್ಲೂರಲ್. ದೇ ದೆಮ್ ಸೆಲ್ವ್ಸ್, ಸೊ ಪ್ಲೂರಲ್ ಇರೋದ್ರಿಂದ. ಯಾವಾಗ ಯೂಸ್ ಮಾಡ್ತೇವೆ? ಯೂಸೇಜ್ ಆಫ್ ರಿಫ್ಲೆಕ್ಟಿವ್ ಪ್ರನೌನ್ when the subject and the object are same. ಇಲ್ಲಿ ಸಬ್ಜೆಕ್ಟ್ ಮತ್ತೆ ಆಬ್ಜೆಕ್ಟ್ ಸೇಮ್ ಇದ್ದಾಗ. ರವಿ ಬ್ಲೇಮ್ಡ್ ಹಿಮ್ಸೆಲ್ಫ್, ರವಿ ಅವನನ್ನೇ ಅವನು ಬೈಕೊಂಡ. ಫಾರ್ ಎಂಫಸಿಸ್, ಐ ಮೈಸೆಲ್ಫ್ ಕಂಪ್ಲೀಟೆಡ್ ದ ಪ್ರಾಜೆಕ್ಟ್, ನಾನೇ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಿದ್ದು ಅಂತ ಎಂಫಸಿಸ್ ಮಾಡ್ಕೊಳ್ತಾ ಇದ್ದಾನೆ, ಹೈಲೈಟ್ ಮಾಡ್ತಾ ಇದ್ದಾನೆ. ಟು ಶೋ someone did something without help, ಯಾರ ಹೆಲ್ಪ್ ಅನ್ನ ತಗೊಳ್ದೇನೆ ಯಾರೋ ಒಬ್ರು ಏನೋ ಕೆಲಸವನ್ನ ಮಾಡಿದಾರೆ ಅಂದ್ರೆ ಅವಾಗ ಹೇಳ್ಕೊಳ್ಬಹುದು. ಶಿ ಮೇಡ್ ದ ಕೇಕ್ ಹರ್ ಸೆಲ್ಫ್, ಸೊ ಅವಳಾಗಿನೇ ಕೇಕ್ ಅನ್ನ ಪ್ರಿಪೇರ್ ಮಾಡಿದಾಳೆ ಅಂತ ಹೇಳುವಾಗ ಇದನ್ನ ಯೂಸ್ ಮಾಡ್ತೇವೆ. Personal pronouns. A personal pronoun is a pronoun that replaces the name of a person, place, animal or thing. So personal pronoun ಅಂದ್ರೆ ಏನು? ಯಾವ್ದಾದ್ರು ಪರ್ಸನ್, ಪ್ಲೇಸ್, ಆನಿಮಲ್ ಆರ್ ಥಿಂಗ್ ಅನ್ನ ರಿಪ್ಲೇಸ್ ಮಾಡುವಂತಹ ವರ್ಡ್ ಆಗಿರುತ್ತೆ. ಆಗ್ಲೇ ಹೇಳ್ದಾಗೆ ರಿಯಾ ಇಸ್ ಅ ಡಾಕ್ಟರ್ ಅಂತ ಇದ್ರೆ ಇಲ್ಲಿ ಶಿ ಇಸ್ ಅ ಡಾಕ್ಟರ್ ಅಂತ ರಿಪ್ಲೇಸ್ ಮಾಡಿದ್ದಾರೆ. ಸೊ ಇಲ್ಲಿ ಸಹ ಟೈಪ್ಸ್ ಇದೆ. ಟೈಪ್ಸ್ ಆಫ್ ಪರ್ಸನಲ್ ಪ್ರನೌನ್ಸ್. ಸಬ್ಜೆಕ್ಟ್ ಪ್ರನೌನ್ಸ್, ಇಲ್ಲಿ ನಾವು ಎರಡು ಟೈಪ್ ಅನ್ನ ನೋಡ್ತೇವೆ, ಸಬ್ಜೆಕ್ಟ್ ಪ್ರನೌನ್ಸ್ ಮತ್ತೆ ಆಬ್ಜೆಕ್ಟ್ ಪ್ರನೌನ್ಸ್. ಸಬ್ಜೆಕ್ಟ್ ಅಂದ್ರೆ ಏನು? ಫಸ್ಟ್ ಬರುವಂತದ್ದು, ಸೆಂಟೆನ್ಸಿನ ಫಸ್ಟ್ ನಲ್ಲಿ ಸಬ್ಜೆಕ್ಟ್ ಬರುತ್ತೆ ಯೂಶುವಲಿ ಅಲ್ವಾ. these are used as the subject of a sentence. For example, I am a teacher, so I ಅನ್ನುವಂಥದ್ದು ಸಬ್ಜೆಕ್ಟ್ ಅಲ್ವಾ. ಯು ಆರ್ ಮೈ ಫ್ರೆಂಡ್, ಯು ಅನ್ನುವಂಥದ್ದು ಸಬ್ಜೆಕ್ಟ್, ಅಲ್ಲಿ ಹೆಸರು ಮೆನ್ಷನ್ ಆಗಿಲ್ಲ. he, she, it, we, they, so these are the subject pronouns. ಫಸ್ಟ್ ಯೂಸ್ ಮಾಡ್ತಾ ಇರುವಂತದ್ದು, ವಾಕ್ಯದ ಸ್ಟಾರ್ಟಿಂಗ್ ನಲ್ಲಿ ಯೂಸ್ ಮಾಡ್ತಾ ಇದ್ದೇವೆ. ಆಬ್ಜೆಕ್ಟ್ ಪ್ರನೌನ್ಸ್ ಅಂದ್ರೆ ವಾಕ್ಯದ ಎಂಡಿಗೆ ಯೂಸ್ ಮಾಡ್ತಾ ಇರುವಂತಹ ಪ್ರನೌನ್ಸ್ಗಳು. These are used as the object of a verb or preposition, the receiver of the action. ಆಕ್ಷನ್ ಅನ್ನ ರಿಸೀವ್ ಮಾಡ್ಕೊಳ್ತಾ ಇರುವಂತವ್ರು. ಶಿ ಹೆಲ್ಪ್ಡ್ ಮೀ, ಮೀ ಅನ್ನುವಂಥದ್ದೇನು? ಆಬ್ಜೆಕ್ಟ್ ಪ್ರನೌನ್ಸ್. ಐ ಸಾ ಯು ಯೆಸ್ಟರ್ಡೇ, ಇಲ್ಲಿ ಯೆಸ್ಟರ್ಡೇ ಅನ್ನೋದಲ್ಲ ಆಬ್ಜೆಕ್ಟ್ ಪ್ರನೌನ್ಸು, ಯು ಅನ್ನುವಂಥದ್ದು. ವಿ ಇನ್ವೈಟೆಡ್ ಹಿಮ್, ಹಿಮ್ ಅನ್ನುವಂಥದ್ದು ಆಬ್ಜೆಕ್ಟ್ ಪ್ರನೌನ್ಸ್. I called her, her object pronouns. Please switch it off, it object pronouns. They met us, us object pronouns. I know them, them ಅನ್ನುವಂಥದ್ದು object pronouns. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್. ಸೊ ಈಗ GPSTR, HSTR, ಕ್ರೈಸ್ ಎಲ್ಲ ಎಕ್ಸಾಮ್ಸ್ ಗಳನ್ನು ಕರೀತಾ ಇರೋದ್ರಿಂದ ಚೆನ್ನಾಗಿ ಓದ್ತಾ ಹೋಗಿ. ನಾನು ಸಿಲೆಬಸ್ ವೈಸ್ ಇಂಗ್ಲಿಷ್ ಗ್ರಾಮರ್ ಅನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಓಕೆನಾ? ಓಕೆ ದೆನ್ ಬಾಯ್.